ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ಬೇಗ ಗಟ್ಟಿ ಮೇಳ ಬಾರಿಸಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಕೊನೆ ಕ್ಷಣದಲ್ಲಾದರೂ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿ ನನ್ನನ್ನೇ ನಂಬಿಸಿ ನನಗೆ ಚೀಟ್ ಮಾಡ್ತೀಯಾ? ಕಂದ, ಮಾಂಗಲ್ಯ ಧಾರಣೆ ಮಾಡಪ್ಪ. ಮಾಂಗಲ್ಯಧಾರಣ ಸುಮುಹೂರ್ತ ಸಮಯೇ ಸೂರ್ಯಾದೀನಾಂ ನವಾನಾಂ ಗ್ರಹಾಣಾಂ ಅತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ನನ್ನನ್ನೇ ಚೀಟ್ ಮಾಡಿದ ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಇಲ್ಲಿವರೆಗೂ ನನ್ನ ಲೈಫಲ್ಲಿ ಶತ್ರುಗಳು ಅಂತ ಯಾರೂ ಇಲ್ಲ. ಇನ್ಮೇಲೆ ನೀನೇ ನನ್ನ ಶತ್ರು. ನನ್ನ ಕೈಯಾರೆ ತಾಳಿ ಕಟ್ಟಿಸ್ಕೊಂಡಿದ್ ಮಾತ್ರಕ್ಕೆ ನೀನ್ ಯಾವತ್ತೂ ನನ್ನ ಹೆಂಡತಿ ಆಗೋಕ್ ಸಾಧ್ಯನೇ ಇಲ್ಲ. ಯಾವತ್ಗೂ ನನ್ನ ಮನ್ಸಲ್ಲಿರೋದು ಸಮೀರಾ ಮಾತ್ರನೇ. ಅದ್ ಯಾವತ್ತೇ ಇದ್ರೂ ನನ್ನ ಲೈಫ್ನ ಶೇರ್ ಮಾಡ್ಕೊಳ್ಳೋದು ಸಮೀರಾನೇ, ನೀನಂತೂ ಅಲ್ಲ.
ನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮತತ್ವಂ ಯುವಾನಂ ವರ್ಷಿಷ್ಟಾಂತೆ ವಸದೃಶಿ ಗಣೈರಾವೃತಾಂ ಬ್ರಹ್ಮನಿಷ್ಠೈಃ ಆಚಾರ್ಯೇಂದ್ರಂ ಕರಕಲಿತ ಚಿನ್ಮುದ್ರಮಾನಂದರೂಪಂ ಸ್ವಾತ್ಮಾರಾಮಂ ಮುದಿತವದನಂ ದಕ್ಷಿಣಾಮೂರ್ತಿಮೀಡೆ. ಸರಿ ಚಿಕ್ಕಮ್ಮ, ಇನ್ ನಾನು ಹೊರಡ್ತೀನಿ. ನೀನ್ ಬಂದಿದ್ದಕ್ಕೆ ಈ ಮದುವೆ ಯಾವ ತೊಂದ್ರೆನೂ ಇಲ್ದೆ ನಡೀತು ನೈನಿ. ಇಲ್ ನೋಡು, ಫೋನ್ ಮಾಡಿ ಕರೆದ್ರೆ ಅಷ್ಟೇ ಅಲ್ಲ, ಆಗಾಗ ಬರ್ತಾ ಇರ್ಬೇಕು. ಸರಿ ಚಿಕ್ಕಮ್ಮ, ಅವಶ್ಯಕತೆ ಇದ್ದು ಅಂತಂದ್ರೆ ನೀವು ಕರೀದೇನೆ ನಾನ್ ಬರ್ತೀನಿ. ಹೋಗ್ ಬರ್ತೀನಿ. ಬರ್ತೀನಿ. ಒಳಗ್ ಬಾಮ್ಮ. ಒಂದ್ ನಿಮಿಷ ಇರಿ. ಹೋಗಿ ಕಳಸ ತಗೊಂಡ್ ಬನ್ನಿಮ್ಮ. ಶರಣ್ಯ, ಅದನ್ನ ಬಲ್ಗಾಲಲ್ಲಿ ಒದ್ದು ಒಳಗಡೆ ಬಾಮ್ಮ. ಇರಿ ಇರಿ, ಹಾಗೆ ಬರಕ್ ಬಿಟ್ಬಿಡ್ತೀವಾ? ಏನಾಯ್ತಮ್ಮ? ಹೊಸ ಸೊಸೆ ಏನು ಹೇಳ್ದೇನೆ ಮನೆ ಒಳಗ್ ಬಂದ್ಬಿಡ್ತಾಳ? ಹೌದು, ಮನೆ ಒಳಗೆ ಕಾಲಿಡಕ್ ಮುಂಚೆ ಇಬ್ರು ಒಬ್ರ ಹೆಸರು ಒಬ್ರು ಹೇಳಿ ಆಮೇಲೆ ಒಳಗ್ ಬರ್ಬೇಕು. ಅದೇ ಸಂಪ್ರದಾಯ. ಶರಣ್ಯ, ಮೊದ್ಲು ನೀನ್ ಹೇಳ್ಬೇಕು. ಹೇಳಮ್ಮ. ಹೇಳಿ. ನಾನು ಮತ್ತೆ ನನ್ನ ಗಂಡ ದರ್ಶನ್ ಅವ್ರು ಬಂದಿದ್ದೀವಿ. ದೀರ್ಘ ಸುಮಂಗಲಿ ಭವ. ನೀವಿಬ್ರು ತಂದೆ ತಾಯಿಯಾಗಿ ನಮ್ಮಿಬ್ರು ಕೂಡ ಅಜ್ಜಿ ತಾತ ಮಾಡ್ಬೇಕು ಕಣ್ರು. ಸಂತೋಷವಾಗಿರಿ. ಸಂತೋಷವಾಗಿರಿ. ಬನ್ನಿ, ದೇವ್ರ ಮುಂದೆ ದೀಪ ಹಚ್ಚಿವ್ರಂತೆ. ಬನ್ನಿ ಬನ್ನಿ. ನಮಗೂ ಕೂಡ ಆರತಿ ಎತ್ತಿ ಒಳಗ್ ತುಂಬಿಸ್ಕೊಂಡ್ರೆ ಇಬ್ರು ಸೇರಿ ಒಂದೇ ಸರ್ತಿ ದೀಪ ಹಚ್ತೀವಿ ಆಂಟಿ.
ಏನು ಕುತ್ತಿಗೆಲಿ ಹಾರ ಏನು, ಪಕ್ಕದಲ್ಲಿ ಆ ಹುಡುಗಿ ಬೇರೆ ಇದೆ? ನಾವಿಬ್ರು ಮದುವೆ ಮಾಡ್ಕೊಂಡು ಬಂದಿದ್ದೀವಿ ಮಾವ. ಮದ್ವೆನಾ? ರೋಹಿತ್, ಏನು ಇದು? ಲೇ, ಮದ್ವೆಗೆ ಬಂದು ಏನ್ರೋ ಇದಲ್ಲ? ಮದ್ವೆ ಮನೇಲಿ ಕುಡಿದ್ರೆ ಚೆನ್ನಾಗಿರಲ್ವಲ್ಲ ಬ್ರೋ. ನೀನು ತಗೊಳ್ಳೋ. ಬೇಡ ಕಣೋ, ನಾನು ಕುಡಿಯಲ್ಲ. ಯಾಕೆ ಬಿಟ್ಟಿಯಾ? ಇಲ್ಲ ಕಣೋ, ತಮ್ಮನ್ ಮದ್ವೆ ಅಲ್ವಾ? ಲೇ ತಗೊಳ, ಚಿಲ್ಲಾಗ. ಏಯ್ ಬೇಡ ಅಂದೆ ತಾನೆ. ಲೇ ಮಗ, ನೀನ್ ಕುಡಿದೇ ಇದ್ರೆ ನಾನ್ ಮದ್ವೆಗ್ ಬರಲ್ಲ ಅಷ್ಟೇ. ಹಿಂಸೆ ಕೊಡ್ಬೇಡ ಕಣೋ ಪ್ಲೀಸ್. ಏಯ್ ಕುಡಿಬೇಕಷ್ಟೇ, ಕುಡಿತೀಯೋ ಇಲ್ವೋ? ತಗೋ ಕುಡಿ. ಲೇ ಸರಿ ಕುಡಿಲಿ. ಅನನ್ಯ ಯಾಕೆ ಬಂದ್ಲು? ಅನನ್ಯ ಅವರೇ, ನೀವಾ? ಇವ್ರು ಯಾರು ಅಂತ ನಿಂಗೆ ಗೊತ್ತಾ? ನನ್ನ ತಮ್ಮ ಮದ್ವೆ ಆಗ್ತಿರೋ ಹುಡುಗಿಗೆ ಅಕ್ಕ ಕಣೋ ಇವರು. ಮತ್ತೆ ಮದ್ವೆಲಿ ಇರ್ಬೇಕಾಗಿರೋ ನೀವು ಇಲ್ಲಿದ್ದೀರಲ್ರಿ. ನಾನು ಸಾಯೋದಕ್ಕೆ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲದೆ ನಿಮ್ ಕಾರ್ ಮುಂದೆ ಬಂದ್ಬಿಟ್ಟೆ. ಸಾರಿ. ಒಂದು ಕ್ಷಣ ನೀವು ನನ್ನ ನೋಡದೆ ಇದ್ದಿದ್ರೆ ನಾನು ಕಣ್ಮುಚ್ಬಿಡ್ತಾ ಇದ್ದೆ. ಅಲ್ಲ, ನೀವ್ ಯಾಕ್ರಿ ಸಾಯ್ಬೇಕು? ಅಂತ ಪರಿಸ್ಥಿತಿ ನಿಮ್ಗೇನ್ ಬಂದಿದೆ? ಬಂದಿದೆ. ನನ್ನ ಜೀವನಕ್ಕೆ ಅರ್ಥ ಇಲ್ದಿರೋ ತರ ಆಗಿದೆ. ಆಗ್ಬಿಡಿ, ನನ್ನ ವಿಷಯ ನಿಮಗೆ ಯಾಕೆ ಹೇಳಿ? ಇಲ್ಲ ಆಗದೆ ಹೋದ್ರೆ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಸತ್ತೋಗ್ಬಿಡ್ತೀನಿ. ಅದು ಬೇರೆ ನಿಮ್ಮ ತಮ್ಮನ ಮದ್ವೆ ಬೇರೆ ಇದೆ. ನೀವು ಮೊದಲು ಇಲ್ಲಿಂದ ಹೊರಡಿ. ನಿಮ್ ತಂಗಿ ಮದ್ವೆ ಅಂತಿದ್ದೀರಾ, ಮತ್ತೆ ನೀವೇನಕ್ಕೆ ಸಾಯೋದಕ್ಕೆ ಹೋಗ್ತಿದ್ದೀರಾ? ಅಳ್ಬೇಡ್ರಿ. ಏನ್ ನಡೀತು ಅಂತ ನನಗೆ ಹೇಳಿ. ನನಗೆ ಮೋಸ ಮಾಡ್ಬಿಟ್ರು. ಆನಂದ ಭೈರವಿ ಅವರಂದ್ರೆ ಎಂತವ್ರು ಅಂತ ನೀವೇ ಹೇಳಿ. ಅವರು ತುಂಬಾ ಗ್ರೇಟ್ ಪರ್ಸನ್ ಕಣ್ರಿ. ಅಂತ ದೊಡ್ಡ ಗ್ರೇಟ್ ಪರ್ಸನ್ನೇ ನನಗೆ ಮೋಸ ಮಾಡಿದ್ರೆ ನಾನು ಹೇಗ್ ಬದುಕಬೇಕು ನೀವೇ ಹೇಳಿ. ನಮ್ ಚಿಕ್ಕಮ್ಮ ನಿಮಗೆ ಮೋಸ ಮಾಡಿದ್ರ? ನಂಬ್ತಿಲ್ಲ ಅಲ್ವಾ? ನಂಬೇಡಿ. ನೀವೇ ಅಲ್ಲ, ಯಾರೂ ನಂಬಲ್ಲ. ನಿಮ್ ಚಿಕ್ಕಮ್ಮ ಅವರು ದರ್ಶನ್ಗೆ ನನ್ನ ತಂಗಿನ ಮದ್ವೆ ಮಾಡಿಸ್ಕೊಡ್ಬೇಕು ಅಂದ್ರೆ ದೊಡ್ಡ ಮಗ್ಳಿಗೆ ಮದ್ವೆ ಮಾಡ್ದೇನೆ ಚಿಕ್ಕ ಮಗ್ಳಿಗೆ ಮದ್ವೆ ಮಾಡಬಾರ್ದು ಅಂತ ನಮ್ಮ ಮನೇಲಿರೋ ದೊಡ್ಡವರೆಲ್ಲ ಹೇಳಿದ್ರು. ಆವಾಗ ನಿಮ್ ತಮ್ಮನ್ಗೆ ಶರಣ್ಯನ್ ಕೊಟ್ಟು ಮದ್ವೆ ಮಾಡೋದಕ್ಕೋಸ್ಕರ ನನಗೂ ಅವಳ ಜೊತೆನೆ ಒಂದೊಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ರು. ನಮ್ಮ ಸ್ಥಾನಕ್ಕೆ ತಕ್ಕ ಹಾಗೆ ಒಂದು ಒಳ್ಳೆ ಸಂಬಂಧನ ನೋಡಿ ಅನನ್ಯನಿಗೆ ನಾನೇ ಮದ್ವೆ ಮಾಡಿಸ್ತೀನಿ. ನಮ್ ಶರಣ್ಯನ ಅವ್ರ ಮನೆ ಸೊಸೆ ಮಾಡ್ಕೊಂಡು ಅವ್ರ ಆಸೆನ ಅವ್ರು ನೆರವೇರಿಸ್ಕೋತಾ ಇದ್ದಾರೆ. ಆದ್ರೆ ನನಗ್ ಕೊಟ್ಟಿರೋ ಮಾತು ಮಾತ್ರ ತಪ್ಪಿಟ್ಟಿದ್ದಾರೆ. ನಾನ್ ನಂಬಲ್ಲ. ನಮ್ ಚಿಕ್ಕಮ್ಮ ಒಂದ್ಸಲ ಮಾತು ಕೊಟ್ರೆ ಪ್ರಾಣ ಹೋದ್ರೂ ಮಾತಕ್ಕೆ ತಪ್ಪಲ್ಲ. ಹಾಗೆ ಅನ್ಕೊಳ್ಳಿ, ಆದ್ರೆ ನಾನು ಹೇಳೋದನ್ನ ನಂಬೇಕಾಗಿರೋ ಅವಶ್ಯಕತೆ ನಿಮಗೇನಿದೆ? ಇವಾಗೇನೋ ನಾನ್ ಸಾಯ್ದೇ ಇರೋ ತರ ನೋಡ್ಕೊಂಡಿದ್ದೀರ, ಆದ್ರೆ ಪ್ರತಿ ಕ್ಷಣ ನನ್ನ ಜೊತೆನೆ ಇದ್ದು ನಾನು ಸಾಯ್ದೇ ಇರೋ ತರ ನನ್ನ ನೋಡ್ಕೋತೀರಾ? ಅಲ್ಲಿ ಆ ಮದ್ವೆ ನಡೀತಿದ್ದಂಗೆ ನಾನು ಇಲ್ಲಿ ಸಾಯೋದಂತೂ ಗ್ಯಾರಂಟಿ. ಬೇಡ ರೀ, ನೀವು ನನ್ನ ಜೊತೆ ಬನ್ನಿ. ಅಷ್ಟಕ್ಕೂ ನಿಮ್ ವಿಷಯದಲ್ಲಿ ನಮ್ ಚಿಕ್ಕಮ್ಮ ಯಾಕೆ ಹಾಗೆ ಮಾಡಿದ್ರು ಅಂತ ನಾನ್ ಕೇಳ್ತೀನಿ. ಬೇಡ ರೀ. ಯಾಕ್ರಿ? ಅವ್ರನ್ನ ಕೇಳಿದ್ರೆ ಹೇಳ್ತಾರಲ್ವಾ ಕಾರಣ ಏನು ಅಂತ. ಗೊತ್ತಾಗ್ಬಿಡುತ್ತೆ ಅಂತಾನೆ ಬೇಡ ಅಂತಿರೋದು. ನನಗೋಸ್ಕರ
ಅಷ್ಟು ದೊಡ್ಡ ವ್ಯಕ್ತಿನ ಅಷ್ಟು ಜನರ ಮುಂದೆ ಪ್ರಶ್ನೆ ಕೇಳಿ ಅವ್ರ ಮರ್ಯಾದೆನ ತೆಗಿಬೇಡಿ. ಅದಲ್ದೆ ನನಗ್ ಮದ್ವೆ ಆಗಿಲ್ಲ ಅಂದ್ರೆ ಯಾರಿಗ್ ನಷ್ಟ ಹೇಳಿ? ನಾನ್ ಸತ್ ಹೋದ್ರೆ ಯಾರಿಗ್ ನೋವಾಗತ್ತೆ ಹೇಳಿ? ಆದ್ರೆ ಒಂದಂತೂ ನಿಜ ರೋಹಿತ್ ಅವ್ರೆ, ನಾನೇನಾದ್ರೂ ಸತ್ ಹೋದ್ರೆ ನಾನು ಅವ್ರ ಮಾತನ್ನ ತಪ್ಸಿರೋದಕ್ಕೋಸ್ಕರ ಸತ್ ಹೋದೆ ಅನ್ನೋ ಒಂದೇ ವಿಷಯನ ಮಾತ್ರ ಆ ಆನಂದ ಭೈರವಿ ಅವ್ರ ಮುಂದೆ ಹೇಳಿ. ನಿಮ್ಮೆಲ್ರೂ ಮುಂದೆ ಅವ್ರ ಆ ವಿಷಯನ ಒಪ್ಕೊಂಡಿಲ್ಲ ಅಂತಂದ್ರು ಅವ್ರ ಮಾತು ತಪ್ಪಿದ್ದಕ್ಕೋಸ್ಕರ ಒಂದು ಮುಗ್ಧ ಹುಡುಗಿ ಸತ್ ಹೋದ್ಲು ಅನ್ನೋ ನೋವು ಅವ್ರ ಜೀವನ ಪೂರ್ತಿ ಅವ್ರನ್ನ ಕಾಡ್ತಾ ಇರುತ್ತೆ. ಮಾನಸಿಕವಾಗಿ ನರಕನ ಅನುಭವಿಸ್ತಿರ್ತಾರ ಅವರು. ಯಾವತ್ತೂ ಮಾತು ತಪ್ಪದೆ ಇರೋ ಕಲ್ಮಶ ಇಲ್ದಿರೋ ವ್ಯಕ್ತಿಯಾಗಿ ನಿಮ್ಮೆಲ್ರ ದೃಷ್ಟಿಲಿ ದೇವತೆ ಸ್ಥಾನದಲ್ಲಿರೋ ನಿಮ್ ಚಿಕ್ಕಮ್ಮ ಅವರಿಗೆ ನನ್ ಸಾವು ಒಂದು ಕಪ್ಪು ಚುಕ್ಕೆ ಆಗಿ ಉಳ್ಕೊಂಡ್ಬಿಡುತ್ತೆ. ಯಾವತ್ತಿಗೂ ಅಳ್ಸಕ್ ಆಗದಿರೋ ಚುಕ್ಕಿ ಅವ್ರ ಹತ್ರ ಉಳ್ಕೊಂಡ್ಬಿಡುತ್ತೆ. ನಾನೇನ್ ಬರ್ತೀನಿ, ನಾನ್ ಸತ್ತು ಹೋಗ್ತೀನಿ. ನಿಂತ್ಕೊಳ್ರಿ, ಕಾರ್ ಬರ್ತಿದೆ, ನಿಂತ್ಕೊಳ್ರಿ. ದಯವಿಟ್ಟು ನೀವು ಮಾತ್ರ ಸಾಯ್ಬೇಡ್ರಿ. ನೀವು ಸತ್ ಹೋದ್ರೆ ನಮ್ ಚಿಕ್ಕಮ್ಮಂಗೆ ಕೆಟ್ಟ ಹೆಸರು ಬರುತ್ತೆ. ನಮ್ ಚಿಕ್ಕಮ್ಮ ಯಾವಾಗ್ಲೂ ಒಬ್ರಿಗೆ ಸಹಾಯ ಮಾಡಕ್ ನೋಡ್ತಾರೆ ಹೊರತು ಮೋಸ ಮಾಡಕ್ ನೋಡಲ್ಲ. ಅವ್ರು ಯಾಕೆ ಈ ತರ ಮಾಡಿದ್ರು, ಅವ್ರಿಗಂತ ಪರಿಸ್ಥಿತಿ ಏನಿತ್ತು ಅಂತ ನಾನೇ ಅವ್ರನ್ನ ಕೇಳಿ ತಿಳ್ಕೊತೀನಿ. ಅದೆಲ್ಲ ನಿಮಗ್ ಬಿಟ್ಟಿರೋ ವಿಷಯ ಕಣ್ರಿ, ನೀವ್ ನನ್ನನ್ ಬಿಟ್ಬಿಡಿ. ನಿಂತ್ಕೊಳ್ರಿ. ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ಅವ್ರು ಕೊಟ್ಟಿರೋ ಮಾತನ್ನ ಅವ್ರು ಯಾಕೆ ಮರ್ತು ಹೋದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರು ಮರ್ತಿದ್ರು ಪರವಾಗಿಲ್ಲ, ಅವ್ರ ಮಗನಾಗಿ ನಾನದನ್ನು ಉಳಿಸ್ಕೋತೀನಿ.